ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ. ಪ್ಲೀಸ್ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯ ದೇವರ ಪೂಜೆ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಅಡುಗೆ ಮನೆಯಿಂದನೇ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡು ನಮ್ಮ ಮನೆಯ ದೇವರ ಹಬ್ಬ ಮಾಡೋದ್ರಿಂದ ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಯೂಸ್ ಮಾಡದಿರೋಂತಹ ಪಾತ್ರೆಗಳನ್ನು ವರ್ಷಕ್ಕೊಮ್ಮೆ ನಾನು ಎಲ್ಲವೂ ತೊಳೆದು ಇಡ್ತಾ ಇದ್ದೆ. ಫ್ರೆಂಡ್ಸ್, ಇದು ನೆನ್ನೆ ಕ್ಲೀನ್ ಮಾಡಿದ್ವಿ. ಈ ಪಾತ್ರೆಗಳನ್ನ ಸ್ವಲ್ಪ ಇನ್ನೂ ಜೋಡಿಸಿಲ್ಲ ನೋಡಿ. ಇದು ಇವತ್ತು ಕ್ಲೀನ್ ಮಾಡಬೇಕು. ಇಷ್ಟೊಂದು ಉಳ್ಕೊಂಡಿವೆ, ಇನ್ನೂ ಇದೆ ನೋಡಿ. ಇದ್ರೊಳಗಡೆನೂ ಕೂಡ ಇವೆ ಸಾಮಾನು ಎಲ್ಲ ತುಂಬಿಟ್ಟಿದ್ದೀವಿ. ಇಲ್ಲ, ಎಲ್ಲ ಸಣ್ಣ ಸಣ್ಣ ಸಾಮಾನುಗಳನ್ನೆಲ್ಲ ಒಂದು ಬಕೆಟಿಗೆ ತುಂಬಿಟ್ಟಿದ್ದೀವಿ. ಇವತ್ತು ಕ್ಲೀನ್ ಮಾಡಬೇಕು. ನೆನ್ನೆ ಸ್ವಲ್ಪ ದೊಡ್ಡ ಪಾತ್ರೆ ಅಂತ ಇವೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ವಿ. ಇದು ದೊಡ್ಡದೆಲ್ಲ ಇವತ್ತು ಇದೆಲ್ಲ ಕ್ಲೀನ್ ಮಾಡಬೇಕು. ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತೇ. ಮತ್ತು ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲಿವೆ, ಮತ್ತು ಇದೆಲ್ಲ ಇದೆ. ಈಗ ನೋಡಿ, ಮೇಲಿದ್ದಂಥ ಸೆಲ್ಫನ್ ಸಾಮಾನೆಲ್ಲ ಇವಾಗ ಇಳಕಿ ಕ್ಲೀನ್ ಮಾಡ್ತಾ ಇದ್ದೀವಿ. ಅದು ಇವತ್ತೇ ಮೇಲೆ ಜೋಡಿಸ್ಕೋಬೇಕು. ಅಡುಗೆ ಮನೆನ ನಾನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿದೆ. ಇವಾಗೆಲ್ಲವೂ ಒಂದು ಸೈಡಿಂದ ಸಾಮಾನೆಲ್ಲ ಕೆಳಗಿಳಿಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್. ನೆನ್ನೆ ತೊಳೆದಿಟ್ಟಿದ್ದಂತಹ ಪಾತ್ರೆಗಳಿಗೆ ನಾನೆಲ್ಲ ಪೇಪರ್ ಹಾಕಿ ನೀಟಾಗಿ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ಧೂಳಾಗಬಾರ್ದು ಅಂತ ಇವೆಲ್ಲ ನಾನು ವರ್ಷಕ್ಕೊಂದ್ಸರಿ ತೆಗೆದು ತೊಳೆಯೋದು, ಅದಕ್ಕೋಸ್ಕರ. ಈಗ ಅರ್ಧ ಅಲ್ಲ, ಕಾಲು ಭಾಗ ಅಷ್ಟು ಕ್ಲೀನ್ ಮಾಡಿರೋದನ್ನ ಇವಾಗ ಎತ್ತಿ ಜೋಡಿಸಿಟ್ಕೊಂಡಿದ್ದೀವಿ. ನಾವು ಸೆಲ್ಫ್ ಕೆಳಗೂ ಕೂಡ ನ್ಯೂಸ್ ಪೇಪರ್ ಹಾಕ್ಬಿಡ್ತೀವಿ ಧೂಳಾಗಬಾರ್ದು ಅಂತ. ಆ ಕಡೆ ಒಂದು ಪಾತ್ರೆ ಇಡಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದೊಂದು ಸೆಲ್ಫ್ ಸಾಮಾನೆಲ್ಲ ತೊಗೊಂಡೀಗ ಸ್ವಲ್ಪ ಸಬೀನ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಕೂಡ ಮುಚ್ಕೋತಾ ಇದ್ದೀನಿ. ಮನೇಲಿ ಹಬ್ಬ ಏನಾದ್ರು ಮಾಡೋದಾದರೆ ತುಂಬಾ ಕೆಲಸ ಜಾಸ್ತಿ ಇರುತ್ತೆ. ನಾನು ಹಿಂಗೆ ಮಾಡ್ಕೊಬಿಡ್ತೀನಿ. ಅಲ್ಲೇ ಉಜ್ಜಿ ಸ್ವಲ್ಪ ಉಜ್ಜಿ ಅಲ್ಲೇ ಒರೆಸ್ಕೊಬಿಡ್ತೀನಿ. ಅದು ಸ್ವಲ್ಪ ಕೂಡ ನೀಟಾಗಿರುತ್ತೆ. ಇದಕ್ಕೆ ನಾನು ಪೇಪರ್ ಹಾಕ್ಸ್ಕೊಬಿಡ್ತೀನಿ, ನ್ಯೂಸ್ ಪೇಪರ್. ಜಾಸ್ತಿ ಕೂಡ ಗಲೀಜಾಗಲ್ಲ ಸ್ವಲ್ಪ. ನಾನು ಆ ಪೇಪರ್ ಎತ್ತಿಬಿಟ್ಟು ಮತ್ತೆ ಬೇರೆ ಬೇರೆ ಪೇಪರ್ ಹಾಕ್ಕೋಬೋದು ಧೂಳಾದಾಗ. ನೋಡಿ, ಇಲ್ಲೆಲ್ಲ ಈ ಥರ ಪೇಪರ್ ಹಾಕ್ಸಿ ಇಟ್ಕೊಬಿಟ್ಟಿದ್ದೀನಿ. ಮೇನ್ ಸೆಲ್ಫ್ ಇದು. ಇವಾಗ ಇದಿಷ್ಟು ಸಾಮಾನು ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕವರು. ಅಲ್ಲಿವರೆಗೆ ನಾನು ಸ್ವಲ್ಪ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಒರೆಸಿ ಬಿಟ್ಕೋತೀನಿ. ನೋಡಿ, ಉಜ್ಕೊಟ್ಟಿದ್ದೀನಿ. ಈಗ ಒಂದು ಬಟ್ಟೆ ತಗೊಂಡು ಹಿಂಗೇನೆ ಒರೆಸ್ಕೋತೀನಿ. ಒರೆಸಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಚ್ಕೊಬಿಟ್ಟು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು. ನಾನು ನೀರು ಬಿಟ್ಟು ತೊಳೆಯೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಟೈಲ್ಸ್ಗಳೆಲ್ಲ ಇರುತ್ತಲ್ಲ, ನೀರು ಬಿದ್ದು ಜಾರಿ ಬೀಳಬೇಕಾಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಅಡುಗೆ ಮನೆ ಕೆಲಸ ಕ್ಲೀನ್ ಮಾಡ್ಕೋಬೇಕಾದ್ರೆ ನೆಲದ ಮೇಲೆಲ್ಲ ನೀರು ಬೀಳದೆ ಥರ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಇದು ಮತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಇದೇ ಥರ ಅಲ್ಲೇ ಉಜ್ಜಿ ಹಾಗೇ ಒಂದು ಬಟ್ಟೆಗೇ ಹಿಂಡ್ಕೊಂಡು ನೀರು ಚೇಂಜ್ ಮಾಡ್ಕೊಂಡು ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನೋಡಿ, ಸೆಲ್ಫೆಲ್ಲ ನೀಟಾಗಿ ಉಜ್ಜಿ ಒರೆಸ್ಕೊಂಡು ತೊಳ್ಕೊಂಡು ಹಿಂಗೆ ನೀಟಾಗಿದೆ. ಇವಾಗ ಇದು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ನ್ಯೂಸ್ ಪೇಪರ್ ಹಾಸಿ ಪಾತ್ರೆಗಳು ಜೋಡಿಸ್ಕೊಬಿಡ್ತೀನಿ. ನೀಟಾಗೂ ಇರುತ್ತೆ. ನಾನು ಸೆಲ್ಫೆಲ್ಲ ಒರೆಸಿ ಕ್ಲೀನ್ ಮಾಡೋಷ್ಟರಲ್ಲಿ ಮಕ್ಕಳು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದಾರೆ ನೀಟಾಗಿ. ಬಿಸಿಲಲ್ಲಿ ಇಟ್ಬಿಟ್ರೆ ಬೇಗ ಕೂಡ ಡ್ರೈ ಆಗುತ್ತೆ.
ಮತ್ತು ಇನ್ನೊಂದು ಸರಿ ಒರೆಸಿ ಎಲ್ಲವನ್ನು ಡಬ್ಬಕ್ಕೆ ತುಂಬ್ಕೋತೀವಿ ಫ್ರೆಂಡ್ಸ್. ಎಷ್ಟೊಂದು ಸಾಮಾನೆಲ್ಲ ಬೆಳಗೋದಕ್ಕೆ 3 ದಿನ ಆಯಿತು. ಒಬ್ಬರೇ ಆಗಿರೋ 1 ವಾರ ಆಗುತ್ತೆ. ಇದು ಕಂಚಿನ ಪಾತ್ರೆಗಳು ಮೊದಲು ಮತ್ತೆಯವ್ರ ಹತ್ರ ಅಡುಗೆ ಮಾಡ್ತಾಯಿದ್ರಂತೆ ಫ್ರೆಂಡ್ಸ್. ಇವಾಗ ನೋಡಿ ಮಾಡೋದೇ ಇಲ್ಲ. ಎಲ್ಲವೂ ಕೂಡ ಪಾತ್ರೆಗಳು ತೊಳೆದಾಗಿದೆ. ಇವಾಗ ಜೋಡಿಸ್ಕೋಬೇಕು ಒಂದೊಂದಾಗಿ. ಎಲ್ಲವೂ ಕೂಡ ಯೂಸ್ ಮಾಡದೇ ಇರುವಂತಹ ಪಾತ್ರೆಗಳನ್ನೆಲ್ಲವೂ ಒಂದು ಬಾಕ್ಸ್ಗೆ ತುಂಬಿಟ್ಕೋತಾ ಇದ್ದೀವಿ. ಅವ್ರ ಸಾಮಾನು ಎಲ್ಲೆಲ್ಲಿತ್ತು ಅಲ್ಲಿಗೆ ಹಾಕ್ಬಿಡಿ ಆಯಿತಾ? ಹಾಕ್ಬಿಡಿ. ಓಕೆ. ಅದು ಅಲ್ಲಿರಲಿ ಬಿಡಿ ಅಕ್ಕ. ಅದೆಲ್ಲ ನೋಡ್ತೀನಿ ಅಂದರು. ಇಲ್ಲ ಅನಿಸುತ್ತೆ, ಅದು ಯಾರಿಗೂ ಕೊಟ್ಟಿದ್ದಾರೆ, ವಾಪಸ್ ಬಂದಿಲ್ಲ. ಕೊನೆಗೂ ಎಲ್ಲ ಪಾತ್ರೆಗಳು ತೊಳೆದು ಮುಗೀತು. ಇವಾಗ ಪಾತ್ರೆಗಳೆಲ್ಲ ತೊಳೆದು ಮುಗಿದ್ಮೇಲೆ ಇನ್ನು ಡಬ್ಬಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 3 ಡೇಸ್ ಆಯಿತು ಎಲ್ಲವೂ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಫ್ರೆಂಡ್ಸ್ ನೋಡಿ, ಎಷ್ಟು ಸಾಮಾನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 3 ದಿನ ಆಯಿತು. ಸಾಮಾನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇನ್ನೂ ಕೂಡ ಇದೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಇವಾಗ ನೀಟಾಗಿ ಎಲ್ಲನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಸಾಮಾನು ತುಂಬ ಜಾಸ್ತಿನೇ ಆಗಿದೆ. ಎಲ್ಲ ನಮ್ಮ ಅತ್ತೆಯವ್ರು ತೆಗೆದಿಟ್ಟಿರುವಂಥದ್ದು. ಮೇಲೆ ಇರುವಂಥ ಸೆಲ್ಫಲ್ಲಿರುವಂಥ ಸಾಮಾನೆಲ್ಲ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋತೀವಿ ಗೌರಿ ಹಬ್ಬದ ಟೈಮ್ಗೆ. ಇನ್ನು ಮಿಕ್ಕಿದ್ದೆಲ್ಲ ಹಬ್ಬಗಳಿಗೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್